ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನಾಯಕರಾದ ಸುಧಾಕರ್ ಅಣ್ಣ ಅವರಿಗೆ ನಾನು ಆಭಾರಿಯಾಗಿರ್ತೀನಿ. ಮತ್ತು ನನಗೆ ಮತ ಕೊಟ್ಟು ಜಯಶೀಲನನ್ನು ಮಾಡಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರಿಗೆ ಮತ್ತು ನಮ್ಮ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ನಮ್ಮ ನಾಯಕರು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಮಾತನ್ನು ಉಳಿಸ್ಕೊಡ್ತೀನಿ. ಹೆಚ್ಚು ಚಿಕ್ಕಬಳ್ಳಾಪುರ ಸಮಸ್ಯೆಗಳ ಬಗ್ಗೆ ಗಮನ ಕೊಟ್ಟು ಹಂತ ಹಂತವಾಗಿ ಬಗೆಹರಿಸಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಗಳಿಸಲು ಕಾರಣೀಭೂತರಾದ ಈಗಿನ ಸಂಸದರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಅವರಿಗೆ ನಾನು ಇರುವಷ್ಟು ದಿನ ಕೂಡ ಚಿರಋಣಿಯಾಗಿರ್ತೀನಿ. ಅದೇ ರೀತಿ ಪಕ್ಷಾತೀತವಾಗಿ ಈ ನಗರ ಅಭಿವೃದ್ಧಿಪಡಿಸಲಿಕ್ಕೆ ನನಗೆ ಅತಿ ಹೆಚ್ಚು ಮತಗಳನ್ನು ನೀಡಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ಎಲ್ಲ ನಗರಸಭೆಯ ಸದಸ್ಯರುಗಳಿಗೂ ಈ ವೇದಿಕೆಯ ಮುಖಾಂತರ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಅವರು ಈಗಾಗಲೇ ಈ ಚಿಕ್ಕಬಳ್ಳಾಪುರ ಅವರ ಆಡಳಿತನ ಸುಮಾರು 10 ವರ್ಷಗಳ ಕಾಲ ಕಂಡಿದ್ದರೂ ಕೂಡ ಬಹಳಷ್ಟು ಅಭಿವೃದ್ಧಿ ಯಾರ ಅವಧಿಯಲ್ಲಿ ನಡೆದಿದೆ ಅಂತೇಳಿ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತಿದೆ. ಅದೇ ರೀತಿ ಒಂದು ರಾಜ್ಯ ಕೂಡ ತಲೆ ಎತ್ತು ನೋಡುವಂತಹ ಒಂದು ಸ್ಥಿತಿಗೆ ಅಭಿವೃದ್ಧಿದತ್ತ ಕೊಂಡೊಯ್ಯತಕ್ಕಂಥ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಸುಮಾರು 1000 ಕೋಟಿ ಅನುದಾನಗಳನ್ನು ತಂದು ಇಡೀ ಚಿಕ್ಕಬಳ್ಳಾಪುರನ ಅಭಿವೃದ್ಧಿಪಡಿಸಿದ್ದು. ಅದೇ ರೀತಿ ಈಗ ಈಶಾ ಫೌಂಡೇಶನ್ ಇಲ್ಲಿ ಸ್ಥಾಪನೆ ಆಗಿದ್ದಕ್ಕೆ ಬಹಳಷ್ಟು ರೈತರಿಗೆ, ಅದೇ ರೀತಿ ವ್ಯಾಪಾರಸ್ಥರಿಗೆ, ಅದೇ ರೀತಿ ಪ್ರವಾಸೋದ್ಯಮ ಇಲಾಖೆ ಇವತ್ತು ವಿಶ್ವ ಕಾಣುವಂಥ ಚಿಕ್ಕಬಳ್ಳಾಪುರ ಆಗಿದೆ. ಅದೇ ರೀತಿ ಒಂದು ಸಾರಿ ಅವರು ಅಕಸ್ಮಾತ್ರ ಪರಾಭವಗೊಂಡಿದ್ರು. ಆದರೆ 8 ತಾಲೂಕುಗಳಿಂದ ಅತಿ ಹೆಚ್ಚು ಮತಗಳನ್ನು ಕೊಟ್ಟು 8 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ನಿಮ್ಮ ಸೇವೆ ಒಂದೇ ಒಂದು ತಾಲೂಕು ಇರಬಾರ್ದು, 8 ತಾಲೂಕುಗಳಿಗೆ ನಿಮ್ಮ ಸೇವೆ ನಮ್ಗೆ ಅವಶ್ಯಕತೆ ಇದೆ ಅಂತೇಳಿ 8 ತಾಲೂಕಿನ ಪ್ರಬುದ್ಧ ಜನತೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನೀವು ಕರ್ನಾಟಕದಲ್ಲಿ ಈಗಾಗಲೇ ಆಡಳಿತ ಮಾಡಿದ್ದೀರಾ, ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಆಡಳಿತ ನೋಡಬೇಕಾಗಿದೆ ಅಂತೇಳಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟು ಮತದಾರ ಬಂಧುಗಳಿಗೆ ನಾನು ಉಪಾಧ್ಯಕ್ಷನಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಒಂದು ಚಿಕ್ಕಬಳ್ಳಾಪುರ ನಮ್ಮ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗೂ ಈ ಸಂದರ್ಭದಲ್ಲಿ ಏನೇನು ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನನಗೆ ಎಲ್ಲ ಸಹಕಾರ ಕೊಡಿ ಮತ್ತಿರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಅಭಿನಂದನೆ, ಧನ್ಯವಾದ. ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನಾಯಕರಾದ ಸುಧಾಕರ್ ಅಣ್ಣ ಅವರಿಗೆ ನಾನು ಆಭಾರಿಯಾಗಿರ್ತೀನಿ. ಮತ್ತು ನನಗೆ ಮತ ಕೊಟ್ಟು ಜಯಶೀಲನನ್ನು ಮಾಡಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರಿಗೆ ಮತ್ತು ನಮ್ಮ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ನಮ್ಮ ನಾಯಕರು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಮಾತನ್ನು ಉಳಿಸ್ಕೊಡ್ತೀನಿ. ಹೆಚ್ಚು ಚಿಕ್ಕಬಳ್ಳಾಪುರ ಸಮಸ್ಯೆಗಳ ಬಗ್ಗೆ ಗಮನ ಕೊಟ್ಟು ಹಂತ ಹಂತವಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನಾಯಕರಾದ ಸುಧಾಕರ್ ಅಣ್ಣ ಅವರಿಗೆ